ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಇರಾನ್ ಇಸ್ರೇಲ್ ಸಂಘರ್ಷ ನಡೀತಲ್ಲ, ಆಗ ಕೆಲವರು ಇರಾನ್ ಪರ ಮತ್ತೆ ಕೆಲವರು ಇಸ್ರೇಲ್ ಪರ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ಮಾಡ್ಕೊಳ್ತಾ ಇದ್ರು. ಇಸ್ರೇಲ್ ಮತ್ತು ಇರಾನ್ ಎರಡು ಪರಸ್ಪರ ಮಾಡ್ಕೊಳ್ತಾ ಇದ್ದ ದಾಳಿ ಆತಂಕಕ್ಕೀಡು ಮಾಡ್ತಾ ಇದ್ದದ್ದು ಅಲ್ಲಿನ ಸ್ಥಳೀಯರನ್ನ. ಆದರೆ ಎಲ್ಲೋ ಕೂತ ಎರಡು ದೇಶಗಳ ಅಭಿಮಾನಿಗಳಿಗೆ ಅದೇನೋ ಒಂಥರ ಯುದ್ಧೋತ್ಸಾಹ. ಈ ನಡುವೆ ಕರ್ನಾಟಕದ ಅದೊಂದು ಗ್ರಾಮದಲ್ಲಿ ಮಾತ್ರ ಆತಂಕ ಮನೆ ಮಾಡಿತ್ತು. ಅವರು ತಮ್ಮ ದೂರವಾಣಿಗಳ ಮೇಲೆ, ಟಿವಿ ಚಾನಲ್ಗಳ ಮೇಲೆ ಗಮನ ಕೊಟ್ಕೊಂಡು ಕೂತಿದ್ರು. ಇರಾನ್ ಮೇಲೆ ಇಸ್ರೇಲ್ ವಾಯುದಾಳಿ ನಡೆಸ್ತು ಅನ್ನೋ ಸುದ್ದಿ ಬಂದಾಗಲೆಲ್ಲ ಅವರ ಎದೆಯಲ್ಲಿ 1000 ರೈಲುಗಳ ಓಡಾಟದ ಅನುಭವ ಆಗ್ತಾ ಇತ್ತು. ತೆಹರಾನ್ನ ಮೇಲೆ ಬಾಂಬಿಂಗ್ ಆಯಿತು ಅಂದರೆ ತಮ್ಮೂರಿನ ಮೇಲೆ ಬಾಂಬು ಬಿತ್ತೇನೋ ಅನ್ನೋ ಥರದ ಆತಂಕ ಅವರದ್ದು. ಅದಕ್ಕೆ ಕಾರಣ ಇರಾನ್ಗೂ ಆ ಹಳ್ಳಿಗೂ ಇದ್ದ ಅವಿನಾಭಾವ ಸಂಬಂಧ. ಹಾಗಾದರೆ ಯಾವುದು ಆ ಗ್ರಾಮ? ಕರ್ನಾಟಕದ ಆ ಹಳ್ಳಿಗೂ ಇರಾನಿಗೂ ಎತ್ತಣ ಸಂಬಂಧ. ಅದನ್ನು ಮಿನಿ ಇರಾನ್ ಅಂತ ಯಾಕೆ ಕರೀತಾರೆ? ಆ ಹಳ್ಳಿ ಎಲ್ಲಿದೆ, ಹೇಗಿದೆ? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಜುಲೈ ತಿಂಗಳ 4, 5 ಮತ್ತು 6ನೇ ತಾರೀಕು ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಒಂದು ಪುಟ್ಟ ಹಳ್ಳಿ. ಸರಿಸುಮಾರು 25,000ಕ್ಕೂ ಅಧಿಕ ಜನಸಂಖ್ಯೆಯಲ್ಲಿದೆ. ಇಲ್ಲಿರೋರಲ್ಲಿ ಬಹುತೇಕರು ಮುಸ್ಲಿಮರು, ಹಿಂದೂಗಳಲ್ಲಿ ಅಲ್ಪಸಂಖ್ಯಾತರು. ಇನ್ನು ಅಲ್ಲಿರೋ ಮುಸ್ಲಿಮರಲ್ಲಿ ಶಿಯಾ ಪಂಗಡದ ಮುಸ್ಲಿಮರು ಹೆಚ್ಚಿದ್ದಾರೆ. ಗೆಳೆಯರೆ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನ ಮುಸಲ್ಮಾನರ ಜನಸಂಖ್ಯೆಯಲ್ಲಿ 15% ಮಾತ್ರ ಶಿಯಾಗಳಿರುವುದು. ಆದರೆ ಗೌರಿಬಿದನೂರಿನ ಸಮೀಪದ ಈ ಹಳ್ಳಿಯಲ್ಲಿ ಮಾತ್ರ ಬಹುತೇಕರು ಶಿಯಾ ಮುಸ್ಲಿಮರು. ಇನ್ನು ಶಿಯಾ ಮುಸ್ಲಿಮರು ಎಲ್ಲೇ ಇದ್ರೂ ಅವರಿಗೆ ಇರಾನಿನ ಮೇಲಿನ ಪ್ರೀತಿ ಹೆಚ್ಚಿರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಅವರ ಪವಿತ್ರ ಸ್ಥಳಗಳಿವೆ. ಇನ್ನು ಇಲ್ಲಿಗೆ ಇರಾನ್ನ ಈ ಹಿಂದಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ರುಹಲ್ಲಾ ಖೊಮೇನಿ ಕೂಡ ಬಂದಿದ್ರಂತೆ. ಇಲ್ಲಿನ ಒಂದಷ್ಟು ಜನ ಇರಾನ್ನಲ್ಲಿ ನೆಲೆಸಿದ್ದಾರೆ, ಅಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾರೆ. ಈ ಗ್ರಾಮದ ಮುಸ್ಲಿಮರಲ್ಲಿ ಬಡವರನ್ನು ಹುಡುಕೋದು ಕಷ್ಟ. ಇಲ್ಲಿನ ಜನಸಂಖ್ಯೆ 25,000ಕ್ಕೂ ಹೆಚ್ಚಿದೆ. ಆದರೆ ಇಲ್ಲಿ ಪೊಲೀಸ್ ಠಾಣೆ ಇಲ್ಲ. ಅಲ್ಲಿ ಏನೇ ಸಮಸ್ಯೆ ಆದರೂ ಅಂಜುಮನ್ ಸಂಸ್ಥೆ ಅದನ್ನು ಬಗೆಹರಿಸುತ್ತೆ. ಶರಿಯಾ ಕಾನೂನಿನ ಪ್ರಕಾರ ತೀರ್ಪನ್ನು ಕೊಡಲಾಗುತ್ತೆ, ಅದನ್ನು ಜಾರಿ ಕೂಡ ಮಾಡಲಾಗುತ್ತೆ. ಹೀಗಾಗಿ ನಮ್ಮ ಕಾನೂನುಗಳ ಜೊತೆ ಅವರಿಗೆ ಅಂಥ ದೊಡ್ಡ ಕೆಲಸ ಏನಿರೋದಿಲ್ಲ. ಅಂದಹಾಗೆ ಆ ಊರಿಗೆ ಕೂಡ ಶಿಯಾ ಹೆಸರನ್ನೇ ನಾಮಕರಣ ಮಾಡಲಾಗಿದೆ. ಎಸ್, ನೀವು ನೋಡ್ತಾ ಇರೋದು ಗೌರಿಬಿದನೂರು ಸಮೀಪ ಇರುವ ಆಲಿಪುರ. ಗೆಳೆಯರೆ, ಇಸ್ಲಾಮಿನ ಸಂಸ್ಥಾಪಕ ಮೊಹಮ್ಮದ್ ಪೈಗಂಬರ್ ಅವರ ನಂತರ ಶಿಯಾಗಳ ಮೊದಲ ಇಮಾಮ್ ಆಗಿದ್ದವರು ಮೊಹಮ್ಮದ್ ಪೈಗಂಬರ್ ಅವರ ಅಳಿಯ ಆಲಿ. ಹೀಗಾಗಿ ಈ ಶಿಯಾ ಮುಸ್ಲಿಮರೇ ಹೆಚ್ಚಿರುವ ಈ ಗ್ರಾಮಕ್ಕೆ ಆಲಿಪುರ ಅನ್ನೋ ಹೆಸರನ್ನು ಇಟ್ಕೊಂಡಿದ್ದಾರೆ. ಮೊನ್ನೆ ನಡೆದ ಇರಾನ್ ಇಸ್ರೇಲ್ ಸಂಘರ್ಷದ ಸಂದರ್ಭದಲ್ಲಿ ಈ ಊರಿಗೆ ಹೆಚ್ಚಿನ ಪ್ರಚಾರ ಸಿಕ್ಕಿದೆ. ಭಾರತ ಸರ್ಕಾರ ಇರಾನ್ನಲ್ಲಿದ್ದ ಭಾರತೀಯರನ್ನ ಸುರಕ್ಷಿತವಾಗಿ ವಾಪಸ್ಸು ಕರ್ಕೊಂಡು ಬಂದ ಸಂದರ್ಭದಲ್ಲಿ ಆಲಿಪುರದ ಸುಮಾರು 40ಕ್ಕೂ ಹೆಚ್ಚು ಜನರನ್ನು ಕೂಡ ಸುರಕ್ಷಿತವಾಗಿ ಮನೆಗಳಿಗೆ ಸೇರಿಸುವ ಕೆಲಸ ನಡೀತು. ಸ್ನೇಹಿತರೆ, ನಿಮಗೆ ಶಿಯಾ ಹಾಗೂ ಸುನ್ನಿಗಳು ಅಂದ್ರೆ ಯಾರು ಅನ್ನೋದು ಗೊತ್ತೇ ಇರುತ್ತೆ. 7ನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದರ ಕಾಲಾನಂತರ ಅವರ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನೋ ವಿಷಯದಲ್ಲಿ ಒಂದು ಸಂಘರ್ಷ ಶುರುವಾಯಿತು. ಆಗ ಹೆಚ್ಚಿನ ಜನ ಪ್ರವಾದಿಯವರ ಆಪ್ತ ಅಬೂಬಕರ್ ಅವರನ್ನ ಉತ್ತರಾಧಿಕಾರಿಯಾಗಿ ಬೆಂಬಲಿಸ್ತಾರೆ. ಆದರೆ ಇದನ್ನೊಪ್ಪದ ಒಂದಷ್ಟು ಅನುಯಾಯಿಗಳು ಮೊಹಮ್ಮದರ ಅಳಿಯ ಆಲಿ ತಾಲಿಬ್ ಅವರನ್ನ ತಮ್ಮ ಉತ್ತರಾಧಿಕಾರಿಯಾಗಿ ಸ್ವೀಕರಿಸ್ತಾರೆ. ಈ ಆಲಿ ತಾಲಿಬ್ ಅವರ ಅನುಯಾಯಿಗಳನ್ನು ಶಿಯಾ ಅಂತಲೂ, ಅಬೂಬಕರ್ ಅವರ ಅನುಯಾಯಿಗಳನ್ನು ಸುನ್ನಿಗಳು ಅಂತಲೂ ಗುರುತಿಸಲಾಗುತ್ತೆ. ಈ ಎರಡೂ ಪಂಗಡಗಳಲ್ಲಿ ಪ್ರಾರ್ಥನೆಯಿಂದ ಹಿಡಿದು ಸಾಕಷ್ಟು ಆಚಾರಗಳಲ್ಲಿ ಸಾಕಷ್ಟು ವಿಭಿನ್ನತೆ ಇದೆ. ಪ್ರತ್ಯೇಕ ಮಸೀದಿಗಳಿವೆ. ಇನ್ನು ಆಲಿಪುರದ ವಿಷಯಕ್ಕೆ ಬರೋದಾದರೆ ಅಲ್ಲಿ 2 ಜನಾಂಗಗಳಿವೆ. ಅರಬ್ ದೇಶಗಳಲ್ಲಿ ಸುನ್ನಿಗಳು ಶಿಯಾಗಳು ಬಡದಾಡ್ಕೊಂಡ್ರೂ ಕೂಡ ಆಲಿಪುರದಲ್ಲಿ ಮಾತ್ರ ಇವರಿಬ್ಬರ ನಡುವೆ ಒಂದು ಸಾಮರಸ್ಯ ಕೂಡ ಕಂಡುಬರುತ್ತೆ.
ಇನ್ನು ಬೆಂಗಳೂರಿಗೆ ತುಂಬಾ ಹತ್ತಿರದಲ್ಲಿರೋ ಗೌರಿಬಿದನೂರಿನ ಈ ಹಳ್ಳಿಗೆ ಶಿಯಾಗಳು ಇಷ್ಟೊಂದು ಪ್ರಮಾಣದಲ್ಲಿ ಎಲ್ಲಿಂದ ಹೇಗೆ ಬಂದ್ರು? ಇದು ಮಿನಿ ಇರಾನ್ ಹೇಗಾಯ್ತು ಅನ್ನೋದನ್ನ ನೋಡ್ಬೇಕು ಅಂದ್ರೆ ನಾವು 17ನೇ ಶತಮಾನದ ಅಂತ್ಯಕಾಲ ಅಂದ್ರೆ 1686ಕ್ಕೆ ಹೋಗಬೇಕು. 1686ರ ಹೊತ್ತಿಗೆ ಬಿಜಾಪುರದ ಆದಿಲ್ ಶಾಹಿ ಸಾಮ್ರಾಜ್ಯದ ಪತನ ಆಯಿತು. ಈ ಆದಿಲ್ ಶಾಹಿಗಳು ಆರಂಭದಲ್ಲಿ ಶಿಯಾ ಮುಸ್ಲಿಮರಾಗಿದ್ರು. ಆ ನಂತರ ಆದಿಲ್ ಶಾಹಿಯ ಕೆಲ ಅರಸರು ಸುನ್ನಿ ಇಸ್ಲಾಂ ಅನ್ನ ಅನುಸರಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ನಂತರ ಬಂದವರು ಶಿಯಾ ಆದ್ರು, ಮತ್ತೆ ಕೆಲವರು ಸುನ್ನಿ ಆದ್ರು. ಹೀಗೆ ಬಿಜಾಪುರದ ಆದಿಲ್ ಶಾಹಿ ಅರಸೊತ್ತಿಗೆ ಸುನ್ನಿ ಮತ್ತು ಶಿಯಾ ಎರಡೂ ಪಂಗಡಗಳಿಗೆ ಆಶ್ರಯವನ್ನು ಕೊಟ್ಟಿತ್ತು. ಅವತ್ತಿಗೆ ಬಿಜಾಪುರದ ಆದಿಲ್ ಶಾಹಿಗಳ ಮಟ್ಟಿಗೆ ಸುನ್ನಿ ಶಿಯಾಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಭಿನ್ನಾಭಿಪ್ರಾಯಗಳು ಬಾರದಂತೆ ನೋಡಿಕೊಳ್ಳುವ ಒಂದು ಪ್ರಯತ್ನ ನಡೆಯಿತು. ಅಂಥ ಸಾಮ್ರಾಜ್ಯ ಪತನವಾಯ್ತಲ್ಲ, ಆಗ ಅಲ್ಲಿದ್ದ ಅನೇಕ ಶಿಯಾ ಮುಸ್ಲಿಮರು ಬಿಜಾಪುರದಿಂದ ಬೇರೆ ಬೇರೆ ಕಡೆಗಳಿಗೆ ವಲಸೆ ಹೋಗೋದಕ್ಕೆ ಶುರು ಮಾಡಿದರು. ಬೆಂಗಳೂರಿನ ಪಕ್ಕದಲ್ಲಿರೋ ಡಾಬಸ್ಪೇಟೆ, ತ್ಯಾಮಗೊಂಡ್ಲು, ದೊಡ್ಡಬಳ್ಳಾಪುರ, ತುಮಕೂರು, ಬೆಂಗಳೂರು, ಶಿವಮೊಗ್ಗ, ಕರೀಂಪುರ, ಕಮಲಾಪುರ, ಸಿರಾ, ನರಸೀಪುರ, ಬೀದರ್, ಮೈಸೂರು, ಚೆನ್ನೈ, ಹೈದರಾಬಾದ್, ಮುಂಬೈ ಸೇರಿದ ಹಾಗೆ ದೇಶದ ವಿವಿಧ ಭಾಗಗಳಿಗೆ ಅವರು ವಲಸೆ ಹೋದರು. ಈ ರೀತಿ ಹೊರಟ ವಲಸಿಗರ ಜೊತೆ ಅವತ್ತಿನ ಬಿಜಾಪುರದ ಇಸ್ಲಾಮಿಕ್ ವಿದ್ವಾಂಸ ಮೌಲಾನಾ ಸೈಯದ್ ಮುಸ್ತಫಾ ಹುಸೇನ್ ಕೂಡ ಇದ್ರು. ಈ ಮುಸ್ತಫಾ ಹುಸೇನ್ ಗೌರಿಬಿದನೂರಿನ ಸಮೀಪ ತಮ್ಮ ಕೆಲ ಅನುಯಾಯಿಗಳ ಜೊತೆ ನೆಲೆಗೊಳ್ತಾರೆ. ಆ ಹಳ್ಳಿಯನ್ನ ಅವತ್ತಿಗೆ ಬೆಳ್ಳಿಗುಂಟ ಅಂತ ಕರೆಯಲಾಗ್ತಾ ಇತ್ತು. ಆ ಹಳ್ಳಿಗೆ ಬಂದ ಒಂದಷ್ಟು ಶಿಯಾ ಮುಸ್ಲಿಮರು ಈ ಮುಸ್ತಫಾ ಅವರ ನೇತೃತ್ವದಲ್ಲಿ ಅಲ್ಲಿ ತಮ್ಮ ನೆಲೆಗಳನ್ನ ಮಾಡ್ಕೋತಾರೆ. ಹಾಗೆ ಈ ಬೆಳ್ಳಿಗುಂಟದಲ್ಲಿ ಮಸ್ಜಿದ್ ಎ ಜಾಫ್ರಿಯಾ, ಬೆಹಸ್ತ್ ಎ ಅಲಿ ಅನ್ನೋ ಸ್ಮಶಾನ ಮತ್ತು ಹುಸೇನಿಯಾ ಅಶುರ್ ಖಾನಾಗಳನ್ನು ಕೂಡ ಈ ಮುಸ್ತಫಾ ಹುಸೇನ್ ಅವರೇ ನಿರ್ಮಾಣ ಮಾಡಿಸಿದ್ರು ಅಂತ ಹೇಳಲಾಗತ್ತೆ. ಆ ನಂತರ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿದ್ದ ಶಿಯಾ ಮುಸಲ್ಮಾನರಿಗೆ ಕೂಡ ಈ ಬೆಳ್ಳಿಗುಂಟಾಗೆ ಬಂದು ನೆಲೆಸಿ ಅಂತ ಮುಸ್ತಫಾ ಕರೆ ಕೊಟ್ರು. ಹಾಗೆ ಸಾಕಷ್ಟು ಜನ ಅಲ್ಲಿ ಬಂದು ನೆಲೆಸುವ ಪ್ರಕ್ರಿಯೆ ಕೂಡ ಆರಂಭಗೊಳ್ತು. ಆ ನಂತರ ಈ ಬೆಳ್ಳಿಗುಂಟಾದ ಹೆಸರನ್ನ ಆಲಿಪುರ ಅಂತ ಬದಲಿಸಲಾಯಿತು. ಇನ್ನು 1930ರಲ್ಲಿ ಆಲಿಪುರ ಗ್ರಾಮಕ್ಕೆ ಭೇಟಿ ನೀಡಿದ್ದ ಪ್ರಸಿದ್ಧ ವಿದ್ವಾಂಸ ಅಲ್ ಉಲ್ಮಾ ಮೌಲಾನಾ ಗುಲಾಂ ಹುಸೇನ್ ಬಕ್ರಿ ಇಲ್ಲಿನ ಅಂಜುಮನ್ ಎ ಜಫಾರಿಯಾ ಸಂಘಟನೆ ಹುಟ್ಟೋದಕ್ಕೆ ಕಾರಣ ಆಗ್ತಾರೆ. ಇದು ಇವತ್ತಿಗೆ ಎಷ್ಟು ಆಕ್ಟಿವ್ ಆಗಿದೆ ಅಂದ್ರೆ ಗ್ರಾಮದ ಯಾವುದೇ ವ್ಯಾಜ್ಯ, ಸಮಸ್ಯೆ, ತಗಾದೆಗಳನ್ನ ಇತ್ಯರ್ಥಗೊಳಿಸೋದು ಇದೇ ಸಂಸ್ಥೆ. ಅವರು ತಮ್ಮದೇ ಆದ ಶರಿಯಾ ಆಧಾರಿತ ಕಾನೂನುಗಳನ್ನು ಮಾಡಿಕೊಂಡಿದ್ದಾರೆ. ಈ ಗ್ರಾಮದಲ್ಲಿ ಮದ್ಯದಂಗಡಿ ಇಲ್ಲ, ಅಷ್ಟೇ ಯಾಕೆ ಪೊಲೀಸ್ ಸ್ಟೇಷನ್ ಕೂಡ ಇಲ್ಲಿಲ್ಲ ಅನ್ನೋದು ಮತ್ತೊಂದು ವಿಶೇಷ. ಇನ್ನು ಆಲಿಪುರವನ್ನ ಜಮ್ ವಿಲೇಜ್ ಆಫ್ ಸೌತ್ ಇಂಡಿಯಾ ಅಂತ ಕೂಡ ಕರೀತಾರೆ. ಇಲ್ಲಿ ಚಿನ್ನಾಭರಣ, ವಜ್ರ, ಹರಳುಗಳ ವ್ಯಾಪಾರ ತುಂಬಾ ಜೋರಾಗಿ ನಡೆಯುತ್ತೆ. 1972ರಲ್ಲಿ ಆಲಿಪುರದ ಸಮೀಪ ಇರುವ ಹಳ್ಳಿಯೊಂದರಲ್ಲಿ ಕುರುಂಡುಂ ರೂಬಿ ಅನ್ನೋ ಹರಳಿನ ಪತ್ತೆ ಆಯಿತು. ಇದ್ದಕ್ಕಿದ್ದ ಹಾಗೆ ಇದಕ್ಕೆ ಬೇಡಿಕೆ ಕೂಡ ಶುರುವಾಯಿತು ಮತ್ತು ಇದರ ಮಾರುಕಟ್ಟೆಯ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕಲೆ ಹಾಕಿದ್ದ ಗ್ರಾಮದ ಕೆಲವರು ಇಲ್ಲೇ ಅದರ ವ್ಯಾಪಾರವನ್ನು ಕೂಡ ಶುರು ಮಾಡಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಬೇಡಿಕೆ ಹೆಚ್ಚಿದ್ದ ಪರಿಣಾಮ ಬಹಳಷ್ಟು ಮಂದಿ ವಿದೇಶಗಳಲ್ಲಿ ವ್ಯಾಪಾರವನ್ನು ಶುರು ಮಾಡಿ ಅಲ್ಲೇ ನೆಲೆ ನಿಲ್ತಾ ಹೋದ್ರು. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಅಂತಾನೆ 2003ರಲ್ಲಿ AITA ಅಂದ್ರೆ ಆಲಿಪುರ್ ಇಂಟರ್ನ್ಯಾಷನಲ್ ಟ್ರೇಡರ್ಸ್ ಅಸೋಸಿಯೇಷನ್ ಅನ್ನ ಇವರು ಶುರು ಮಾಡ್ಕೋತಾರೆ. ಈಗಲೂ ಕೂಡ ವಿದೇಶಿಗರು ಹರಳಿನ ವ್ಯಾಪಾರಕ್ಕಾಗಿ ಆಲಿಪುರಕ್ಕೆ ಬರ್ತಾ ಇರ್ತಾರೆ. ಅದಷ್ಟೇ ಅಲ್ಲದೆ ಹೈನುಗಾರಿಕೆ, ಕೃಷಿ ಚಟುವಟಿಕೆಗಳಲ್ಲಿ ಕೂಡ ಆಲಿಪುರದ ರೈತರು ತೊಡಗಿಸ್ಕೊಂಡಿದ್ದಾರೆ. ಜೋಳ, ಸೂರ್ಯಕಾಂತಿ, ದ್ವಿದಳ ಧಾನ್ಯಗಳು, ತರಕಾರಿಗಳು ಮತ್ತು ವಿವಿಧ ರೀತಿಯ ಹಣ್ಣುಗಳನ್ನು ಇಲ್ಲಿ ಬೆಳೆಯಲಾಗುತ್ತೆ. ಇನ್ನು ಮೊನ್ನೆ ಇರಾನ್ ಮೇಲೆ ಇಸ್ರೇಲ್ ಮಿಸೈಲ್ ದಾಳಿ ಶುರು ಮಾಡ್ತಲ್ಲ, ಆ 12 ದಿನ ಈ ಊರಲ್ಲಿ ಶೋಕ ಮಡುಗಟ್ಟಿದ ಹಾಗೆ ಕಾಣ್ತಾ ಇತ್ತು. ಅಲ್ಲಿನ ಪ್ರತಿ ಮನೆಯಲ್ಲೂ ಮನದಲ್ಲೂ ದುಗುಡ. ಕೆಲವರಂತೂ ಅನ್ನ ನೀರು ಬಿಟ್ಟು ಮುಗಿಲತ್ತ ಕೈ ಚಾಚಿ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿದ್ರು. ಇದಕ್ಕೆ ಕಾರಣ ಈ ಹಳ್ಳಿಗೂ ಇರಾನ್ಗೂ ಇದ್ದ ಭಾವನಾತ್ಮಕ ನಂಟು. ಈ ಹಳ್ಳಿಯ 150ಕ್ಕೂ ಹೆಚ್ಚು ಮಂದಿ ಇವತ್ತಿಗೂ ಇರಾನ್ನಲ್ಲಿದ್ದಾರೆ. ಅದರಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಇದ್ದಾರೆ, ಇನ್ನೊಂದಷ್ಟು ಮಂದಿ ವ್ಯಾಪಾರಕ್ಕಾಗಿ, ಪ್ರವಾಸಕ್ಕಾಗಿ ಕೂಡ ಅಲ್ಲಿಗೆ ಹೋದವರು ಇದ್ದಾರೆ. ಬಹುತೇಕರು ಇರಾನ್ನ ರಾಜಧಾನಿ ತೆಹರಾನ್ ನಲ್ಲಿ ವಾಸ ಮಾಡ್ತಾರೆ. ಹೀಗಾಗಿ ಇಲ್ಲಿಂದ ಹೋಗಿ ಅಲ್ಲಿ ನೆಲೆ ನಿಂತ ತಮ್ಮವರಿಗೆ ಮತ್ತು ಇರಾನ್ನಲ್ಲಿನ ತಮ್ಮ ಶಿಯಾ ಬಾಂಧವರಿಗೆ ಏನಾಯ್ತು ಅನ್ನೋ ಆತಂಕ ಅಲಿಪುರದ ಜನರದ್ದು. ಕಡೆಗೂ ಭಾರತ ಸರ್ಕಾರ ಅಲ್ಲಿಂದ ಸಾವಿರಾರು ಮಂದಿಯನ್ನ ಸ್ವದೇಶಕ್ಕೆ ಸುರಕ್ಷಿತವಾಗಿ ಕರ್ಕೊಂಡು ಬಂತು. ಆ ಪೈಕಿ 40ಕ್ಕೂ ಹೆಚ್ಚು ಜನ ಈ ಆಲಿಪುರ ಗ್ರಾಮದವರೇ ಇದ್ರು. ನಮ್ಮ ಊರವರು ಅಲ್ಲಿ ಇರಾನ್ನಾಗೆ 10 ಜನ ವಿದ್ಯಾರ್ಥಿಗಳು MBBS ಶಿಕ್ಷಣ ಪಡೆಯಕ್ಕೆ ಹೋಗವ್ರೆ. ಸುಮಾರು 50 ಜನಕ್ಕಿಂತ ಹೆಚ್ಚು ಇಸ್ಲಾಮಿಕ್ ಸ್ಕಾಲರ್ಸ್ ವಿದ್ಯಾರ್ಥಿಗಳು ಹೋಗವ್ರೆ. ನಮ್ಮೂರಾಗೆ 25,000 ಜನಸಂಖ್ಯೆ ಇದೆ. ಅದರಲ್ಲಿ 90% ನಮ್ಮ ಮುಸ್ಲಿಮ್ಸಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಶಿಯಾ ಕಮ್ಯುನಿಟಿಗೆ ಸೇರಿರೋರು.
ನಮ್ಮ 10% ನಮ್ಮ ಹಿಂದೂ ಬ್ರದರ್ಸ್ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಹಳ್ಳಿಯಲ್ಲಿ 500 ಜನಸಂಖ್ಯೆ ಇದ್ದರೆ ಒಂದು ಪೊಲೀಸ್ ಸ್ಟೇಷನ್ನು, 25,000 ಜನಸಂಖ್ಯೆಗೆ ಒಂದು ಪೊಲೀಸ್ ಸ್ಟೇಷನ್ ಇಲ್ಲ, ಒಂದು ಬಾರ್ ಇಲ್ಲ, ಯಾವುದಿಲ್ಲ. ಪೊಲೀಸ್ ನಾವೇ, ಜಡ್ಜ್ ನಾವೆಲ್ಲ ಆಲ್ಮೋಸ್ಟು ನಮಗೆಲ್ಲ ಹೊಂದಾಣಿಕೆ ಐತೆ. ಇನ್ನು ಇಲ್ಲಿಗೆ ಖೊಮೇನಿ ಬಂದ ಕಥೆ. ಗೆಳೆಯರೆ, ಅದು 1981ನೇ ಇಸ್ವಿ. ಆರ್ ಗುಂಡೂರಾವ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ಅದು. ಅಲಿಪುರದ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಅಲ್ಲಿ ಸುಸಜ್ಜಿತ ಆಸ್ಪತ್ರೆಯೊಂದರ ನಿರ್ಮಾಣಕ್ಕೆ 10 ಎಕರೆ ಜಮೀನನ್ನ ಮೀಸಲಿಟ್ಟರು. ಆಸ್ಪತ್ರೆ ನಿರ್ಮಾಣ ಕಾರ್ಯದ ಶಂಕುಸ್ಥಾಪನೆಗೆ ಅವತ್ತಿನ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಸೈಯದ್ ಅಲಿ ಖೊಮೈನಿಗೆ ಆಹ್ವಾನವನ್ನು ಕೊಡಲಾಯಿತು. ಆ ಮೇರೆಗೆ ಭಾರತಕ್ಕೆ ಬಂದ ಖೊಮೈನಿಗೆ ಇಲ್ಲಿ ಭವ್ಯ ಸ್ವಾಗತವನ್ನು ಕೋರಿದ ಶಿಯಾ ಮುಸ್ಲಿಂ ಮುಖಂಡರು ಖೊಮೇನಿ ಅವರಿಂದಲೇ ಆಸ್ಪತ್ರೆಯ ಶಂಕುಸ್ಥಾಪನೆಯನ್ನು ಕೂಡ ಮಾಡಿಸಿದರು. ಈಗ ಅದೇ ಸ್ಥಳದಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ತಲೆ ಎತ್ತಿ ನಿಂತಿದೆ. ಎಲ್ಲ ವರ್ಗದ ಜನರಿಗೂ ಅಲ್ಲಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಇಲ್ಲ. ಶ್ರೀಮಂತಿಕೆಗೆ ಸಾಕ್ಷಿ ಹೇಳೋ ಹಾಗೆ ಒಂದಷ್ಟು ದೊಡ್ಡದಾದ ಸುಂದರ ಮನೆಗಳು, ಮಸೀದಿಗಳು, ಶಾದಿ ಮಹಲ್ ಇತ್ಯಾದಿಗಳು ನಮಗಲ್ಲಿ ನೋಡೋದಕ್ಕೆ ಸಿಗುತ್ತವೆ. ಅಲ್ಲಿನ ಆಚರಣೆಗಳು, ಸಂಪ್ರದಾಯ ಇತ್ಯಾದಿಗಳು ಸಂಪೂರ್ಣ ಇರಾನ್ ಅನ್ನು ಹೋಲೋ ಕಾರಣದಿಂದ ಇದನ್ನ ಮಿನಿ ಇರಾನ್ ಅಂತ ಕರೀತಾರೆ. ಇನ್ನು ಇಲ್ಲಿನ ಜನ ಮೆಕ್ಕಾ ಮದೀನಾಗಳಿಗೆ ಹೆಚ್ಚಾಗಿ ಹೋಗೋದಿಲ್ಲ. ಬದಲಾಗಿ ಇರಾನ್ನಲ್ಲಿನ ಇಮಾಮ್ ರೇಜಾ ಮಸೀದಿಗೆ ಇವರು ಹೆಚ್ಚಾಗಿ ಭೇಟಿ ಕೊಡ್ತಾರೆ. ಇದು ಅವರಿಗೆ ಪರಮ ಪವಿತ್ರ ಸ್ಥಳ ಅನ್ನಿಸ್ಕೊಂಡಿದೆ. ಇದರ ಜೊತೆ ಶಿಯಾ ಮುಸ್ಲಿಮರು ಇರಾಕ್ನ ನಜಾಫ್ನಲ್ಲಿನ ಇಮಾಮ್ ಅಲಿ ಮಸೀದಿಗೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಭೇಟಿ ಕೊಡ್ತಾರೆ. ಹೀಗಾಗಿ ಈ ಅಲಿಪುರಕ್ಕೆ ಇರಾನ್ನೊಂದಿಗೆ ಮತ್ತು ಇರಾಕ್ನ ಜೊತೆ ಕೂಡ ಒಂದು ಸ್ವಲ್ಪ ಹೆಚ್ಚಿನ ಸಂಬಂಧಗಳಿವೆ. ಈ ಕಾರಣಕ್ಕಾಗಿಯೇ ಇದೀಗ ಹೆಚ್ಚಾಗಿ ಸುದ್ದಿ ಆಗ್ತಾ ಇದೆ. ಹೀಗಾಗಿನೇ ಈ ಗ್ರಾಮದ ಕುರಿತಾದ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.